ಗೌರಿಬಿದನೂರು ತಾಲೂಕಿನ ಹೊಸೂರಿನಲ್ಲಿ ಡಾಕ್ಟರ್ ಎಚ್.ಎನ್. ಸ್ಮರಣೆಗಾಗಿ ಕ್ರಿಕೆಟ್ ಪಂದ್ಯಾವಳಿ ಆಯೋಜಿಸಲಾಗಿತ್ತು. ಪಂದ್ಯಾವಳಿ ಉದ್ಘಾಟಿಸಿ ಮಾತನಾಡಿದ ಶಾಸಕ ಪುಟ್ಟಸ್ವಾಮಿ ಗೌಡ ಅವರು, ಶಿಕ್ಷಣದೊಂದಿಗೆ ಕ್ರೀಡೆಯು ಯುವಕರಿಗೆ ಸ್ಫೂರ್ತಿದಾಯಕ. ವಿದ್ಯೆ ಜ್ಞಾನ ವೃದ್ಧಿಸುತ್ತದೆ. ಕ್ರೀಡೆ ಆರೋಗ್ಯ ಮತ್ತು ಸದೃಢ ದೇಹಕ್ಕೆ ಸಹಕಾರಿಯಾಗುತ್ತದೆ. ಕ್ರೀಡೆಯಲ್ಲಿ ಸೋಲು ಗೆಲುವು ಅಲ್ಲ, ಸ್ಪರ್ಧೆ ಮುಖ್ಯ. ಗೆದ್ದವರು ಮೇಲು, ಸೋತವರು ಕೀಳು ಎಂಬ ಮನೋಭಾವ ಬಿಡಬೇಕು ಎಂದರು. ಇಲ್ಲಿನ ಯುವಕರು ಅತ್ಯಂತ ಕ್ರಿಯಾಶೀಲ ಹೊಂದಿದ್ದಾರೆ. ಇದು ಕೇವಲ ಹೋಬಳಿ ಮಟ್ಟಕ್ಕೆ ಸೀಮಿತವಾಗಬಾರದು, ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಆಟವಾಡಬೇಕು ಎಂದರು. ಆಟ ಅನ್ನೋದು ಏನಂತಂದ್ರೆ, ನೀವೇನು ಓದು ಬರೋ ಏನಿದೆ ವಿದ್ಯೆ, ಓದೋದು ಒಂದು ಭಾಗ ಆದರೆ ಆಟ ಆಡೋದು, ಕ್ರೀಡೆಯಲ್ಲಿ ತೊಡಗಿಸ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯವಾದಂಥದ್ದು. ಕ್ರೀಡೆಯಿಂದ ತೊಡಗಿಸ್ಕೊಳ್ಳೋದ್ರಿಂದ ನಿಮ್ಗೆ ಅನೇಕ ಜನ ಸ್ನೇಹಿತರುಗಳು, ಅತಿ ಆತ್ಮೀಯತೆ ಉಂಟಾಗೋದು ಕ್ರೀಡೆಯಲ್ಲಿ ಜೊತೆಲಿದ್ದಾಗ. ಅಷ್ಟು ಎಲ್ಲರೂ ಕೂಡ ಸೋದರ ಭಾವದಿಂದ ಎಲ್ಲರೂ ಕೂಡ ಒಂದು ಫ್ರೆಂಡ್ ಸರ್ಕಲ್ ಡೆವಲಪ್ ಆಗೋದಕ್ಕೆ ಜಾತಿ ಮತ ಧರ್ಮ ಎಲ್ಲವನ್ನು ಬಿಟ್ಟು ಎಲ್ಲ ಒಗ್ಗಟ್ಟಿಂದ ಇರೋಕ್ಕೆ ಇದು ವೇದಿಕೆ ಇದ್ದಂಗೆ ಈ ಕ್ರೀಡೆ ಅನ್ನೋದು. ಅದೇ ರೀತಿ ಅಷ್ಟೇ ಅಲ್ಲ, ನೀವು ಓದ್ಬೇಕಾದ್ರೆ ಒಂದು ಆತ್ಮಸ್ಥೈರ್ಯ ಬರ್ಬೇಕಾದ್ರೆ, ಸ್ವಾಭಿಮಾನ, ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬರಬೇಕಾದ್ರೂ ಕೂಡ ಸ್ಪೋರ್ಟ್ಸ್ ಅಷ್ಟೇ ಮುಖ್ಯ. ಒಂದು ಮಾನಸಿಕವಾದಂಥ ಒಂದು ಬಲ ಬರಬೇಕಾದ್ರೆ ಅಥವಾ ದೈಹಿಕ ಬಲ ಬರಬೇಕಾದ್ರೆ ಯಾವತ್ತೂ ಕೂಡ ನಾವೊಂದು ಯಾವುದೇ ಒಂದು ಚಟುವಟಿಕೆ, ಕ್ರೀಡೆ ಇರ್ಬೋದು, ಇನ್ನೊಂದು ಇರ್ಬೋದು, ಯಾವುದೇ ಚಟುವಟಿಕೆಯಲ್ಲಿ ತೊಡಗಿಸ್ಕೋಬೋದು. ಇನ್ನು ರಾಕೇಶ್ ಮಾತನಾಡಿ, ಹೊಸೂರಿನಲ್ಲಿ ಕ್ರಿಕೆಟ್ ಪಂದ್ಯಾವಳಿ ಆಯೋಜಿಸಿದ್ದು ಶಾಸಕ ಪುಟ್ಟಸ್ವಾಮಿ ಗೌಡರ ಸಹಕಾರ ಅನನ್ಯ. ಯುವಕರಲ್ಲಿ ಕ್ರೀಡೆ ಬಗ್ಗೆ ಮತ್ತಷ್ಟು ಉತ್ತೇಜನ ನೀಡಲು ಸಹಕಾರಿಯಾಗುತ್ತದೆ ಎಂದರು. ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಚ್.ವಿ. ಮಂಜುನಾಥ್ ಮಾತನಾಡಿ, ಹೋಬಳಿಯಲ್ಲಿ ಡಾಕ್ಟರ್ ಎಚ್.ಎನ್. ಸ್ಮರಣೆಗಾಗಿ ಕ್ರಿಕೆಟ್ ಆಯೋಜಿಸಿರುವುದು ಸಂತಸದ ವಿಷಯವಾಗಿದೆ ಎಂದರು. ಹೊಸೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ಡಾಕ್ಟರ್ ಗೀತಾ ನಾಗರಾಜ್, ಪಿಎಸ್ಐ ರಮೇಶ್ ಗುಗ್ಗರಿ, ವೆಂಕಟರಮಣ, ಎಚ್.ವಿ. ವೆಂಕಟೇಶ್, ಚಂದ್ರಣ್ಣ, ಡಿ.ಡಿ. ಹನುಮಂತರಾಯಪ್ಪ, ಚಾಯಣ್ಣ, ಸರ್ವೆ ನಾಗರಾಜ್ ಇನ್ನೂ ಹಲವರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.